ನೋಡಿ ಇಡೀ ದೊಡ್ಡ ಗಾಡಿ ಮತ್ತೆ ನಿಮ್ಮ ಗೇಟ್ ಹಾಕ್ಸ್ಕೊಡಿ. ಮೇಡಮ್ ಈ 60-70 ಇಯರ್ಸ್ ಇಂದ ಅದೇ ನಿಮ್ಮ ರಿಕ್ವೆಸ್ಟ್ ನೀವು ಕೊಟ್ಟಿದ್ದೀರಿ, ನನ್ನ ಡಿಸಿಷನ್ ನಾನು ಹೇಳ್ತಾ ಇದ್ದೀನಿ. ಏಕಾಏಕಿ ನಾನು ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ತಗೊಳಕ್ ಆಗೋದಿಲ್ಲ. ನನಗೆ ಫಸ್ಟ್ ಸರ್ವೆ ಆಗಿದೆ, ನಾನು ಸರ್ವೆ ಮಾಡಿಸಿದ್ರೆ ಏನಾದ್ರು ಈಗ ಯಾವ ನಾನು ಯಾವ ಕಾದಂಬರಿ ಹಾಕಿದ್ದಾರೆ ಅದನ್ನೆಲ್ಲ ನಾನು ವಿಚಾರಣೆ ಅದನ್ನ ವೆರಿಫೈ ಮಾಡಿಸ್ತೀನಿ. ನನ್ನ ಮೇಲೆ ವೆರಿಫೈ ಮಾಡಿಸ್ತೀನಿ ಯಾಕೆ ಹಾಕಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರೂ ಅವ್ರ ಜಾಗದಲ್ಲಿ ಅಲ್ಲದೆ ಸಾರ್ವಜನಿಕ ರಸ್ತೆ ಇದೆ ಅಥವಾ ನಿಮಗೆ ಆಲ್ಟರ್ನೇಟ್ ರಸ್ತೆ ಇದೆ, ಅದಕ್ಕೇನಾದ್ರೂ ಆಲ್ಟರ್ನೇಟ್ ಮಾಡ್ಬೋದು, ಎಲ್ಲದನ್ನೂ ವೆರಿಫೈ ಮಾಡಿಸ್ತೀನಿ. ಅದಕ್ಕೆ ಮುಂಚೆ ನನಗೆ ಫಸ್ಟ್ ಸರ್ವೆ ಆಗಿದೆ. ಇವಾಗ ಏಕಾಏಕಿ ನನಗೆ ಅವ್ರಿಗೆ ಬ್ಯಾರಿಕೇಡ್ಸ್ ಅಲ್ಲಿ ಅವರ ಜಾಗದ ಅಳತೆ ಮಾಡಿಸ್ಬೇಕಾಗುತ್ತೆ. ಫಸ್ಟ್ ಅವ್ರದ್ದು ಜಾಗನ ರೋಡ್ ಬರುತ್ತೆ ಅನ್ನೋದು ಫಸ್ಟ್ ಕ್ಲಾರಿಟಿ ತಗೊಳ್ಬೇಕು. ಇವಾಗ ಏಕಾಏಕಿ ಅವ್ರದ್ದು ಜಾಗದಲ್ಲಿ ಬ್ಯಾರಿಕೇಡ್ಸ್ ತೆಗೀರಿ ಅಂದ್ರೆ ಅವ್ರು ಹೇಳ್ತಾರೆ ನಮ್ದು ಜಾಗ ಮೇಲೆ ನಾನು ಹಾಕೊಂಡಿದ್ದೀನಿ. ಅರ್ಥ ಆಗ್ತಿದೆ? ನಾನು ಯಾರ ಪರವಾಗೂ ಇಲ್ಲ. ಸರ್ವೆನ ಮಾಡಿಸ್ಕೊಡಿ ನಮ್ಗೆ. ಬೇರೆ ಇಡೀ ಪರವಾಗಿಲ್ಲ, ಸಮಸ್ಯೆ ಆಗುತ್ತೆ ನಮಗೆಲ್ಲ ಸಮಸ್ಯೆ ಗ್ಯಾಸ್ ಗಾಡಿ ಬರಲ್ಲ, ಫೈರ್ ಬ್ರಿಗೇಡ್ ಅಂತ ಬರ್ಲಿಕ್ಕೆ ಕಟ್ಟೆ ಆಗಲ್ಲ ಅಲ್ಲಿ. ದೊಡ್ಡ ಶಾಲೆ ಯಾರಿಗಾರು ಹಳೆಯವ್ರಿಗೆ ಯಾರಿಗಾರು ಆರಾಮಿಲ್ಲ ಆಯ್ತು, ನಾವು ಯಾವ ಕಡೆಯಿಂದ ಹೋಗ್ಬೇಕು, ಯಾವ ಕಡೆಯಿಂದ ಹೋಗ್ಬೇಕು? ಇಲ್ಲ ಸರ್, ತುಂಬಾನೇ ದಾವ ಮಾಡ್ತಾರೆ. ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ನಮ್ಗೆ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ, ಗಾಡಿಗಳು ತಗೊಂಡು ಹೋಗಿರೋದು. ಆಮೇಲೆ ಅಲ್ಲಿ ಜಾಗ ಯಾರ್ದು ಸರ್ವೆ ಮಾಡಿಸಿ ನಾವು ನೋಡಿದ ಮೇಲೆ ಅಲ್ಲಿವರೆಗೂ ಐ ರಿಕ್ವೆಸ್ಟ್ ಯು ನಾಟ್ ಟು ಕ್ರಿಯೇಟ್ ಎನಿ ಸ್ಯಾಂಕ್ಷನ್ ಆಗಿದೆ. ಆ ರೋಡ್ ಎಲ್ಲಿ ಬರುತ್ತೆ, ಎಕ್ಸ್ಟೆಂಟ್ ಏನು ಹೋಗುತ್ತೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ರೆ ಸರ್ವೆ ಮಾಡಿಸ್ಬೇಕು. ನೀವು ಯಾರು ಸರ್ವೆ ಬೇಕಾಗುತ್ತೆ ನಮ್ಗೊಂದು ನಾವು ಅದಕ್ಕೆ ಉತ್ತರ ಕೊಡಿ. ಈಗ ಪಬ್ಲಿಕ್ ಇದ್ದಾರೆ, ಈಗ ಮಾಧ್ಯಮದವರು ಇದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಿ. ಏನಂದ್ರೆ ಖಾಲಿ ನೀವು 1.5 ತಿಂಗಳು ನಾವು ಯಾಕೆ ಎಲೆಕ್ಷನ್ ಇತ್ತು, ಯಾರು ಹೋಗ್ಬೇಕು ಮಾತಾಡ್ತಾರೆ. ಈಗ ಗೆದ್ದೆ ಹೋಗ್ಬೇಕು, ಜನ ಕೃಷಿ ಇದೆ, ರಸ್ತೆ ಇದೆ. ಇವಾಗ ಇಮಿಡಿಯೇಟ್ಲಿ 3 ಮಂತ್ ಜಾಬ್ ಮಾಡ್ತಾ ಇದ್ದಾರೆ. ನೀವು ಮತ್ತೆ ಸರ್ವೆ ಮಾಡಿ ಕ್ಲೋಸ್ ಮಾಡಿ, ನಿಮ್ಮ ವ್ಯಾಪಾರ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ, ಅದು ನಂತರ ನೀವು ಸರ್ವೆ ಮಾಡಿ. ಈ ಸರ್ವೆ 1.5 ತಿಂಗಳು ಯಾಕೆ ಸರ್ವೆ ಹಾಕಿದ್ರು ಅಂದ್ರೆ ಈಗ ಶಾಲೆ ಅಲ್ಲಿ ಯಾರು ಬೇರೆ ಕೆಲಸ ಮಾಡೋದಿಲ್ಲ, ಕಲ್ಲಲ್ಲಿ ಹೋಗ್ತಾರೆ ಅಂದ್ರು. ನಾವು ಮಕ್ಕಳು ದಾಟ್ತಾರೆ, ಕಲ್ಲಲ್ಲಿ ದಾಟ್ತಾರೆ. ಆ ಕಲ್ಲಲ್ಲಿ ಯಾರು ಅಂತ ಯಾರು ಹಿಡಿದಿಲ್ಲ. ಹೈವೇದಲ್ಲಿ ಕಲ್ಲಲ್ಲಿ ಹೋದ್ರೆ ಹಿಡಿತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಕಲ್ಲಲ್ಲಿ ಪಾಸ್ ಆಗ್ತಾರೆ. ಆ ಕಲ್ಲಲ್ಲಿ ಸ್ವಲ್ಪ ಅಲ್ಲಿ ಯಾರ ನಂಬರ್ ತಗೊಂಡ್ರೆ ಕಲ್ಲಲ್ಲಿ ಬರೋದಿಲ್ಲ. JCB ಯಾರು ಇರ್ತಾರೆ, ಅಲ್ಲೊಂದು 3 ಸ್ಕೂಲ್ ಗಾಡಿ ಇರ್ತಾರೆ, ಅವ್ರ ಮಕ್ಕಳು ಸ್ಕೂಲ್ ಗಾಡಿ ಹೋಗ್ತಾರಂತೆ. ಆ ಸ್ಕೂಲ್ ಗಾಡಿಯಲ್ಲಿ ಇಡ್ಲಿ ಕರೀತಾರೆ. ಹೀಗೆಲ್ಲ ಬೇರೆ ಬೇರೆ ಅವರು ಲಾಭಕ್ಕೋಸ್ಕರ ಮಾಡ್ತಾರೆ. ಏನೇನು ನಡೀತದೆ ನಮ್ಗೆಲ್ಲ ಗೊತ್ತಿದೆ. ನಾವೇನಂತ ಈ ಶಾಲೆ ಮಕ್ಕಳಲ್ಲ, ಎಲ್ಲರ ಮಕ್ಕಳು ಒಂದೇ. ಅವ್ರ ಮಕ್ಕಳು ಬೇರೆ, ನಮ್ಮ ಮಕ್ಕಳು ಬೇರೆ. ಆದರೆ ಎಲ್ಲ ಗೊತ್ತಿದೆ ನಮ್ಗೆ. ಆದರೆ ಇದು ರೋಡ್ ಸಲ ಇದೆಯಲ್ಲ, ಅವ್ರ ಮಕ್ಕಳು ಹೋಗ್ತಾರೆ. ಅಂದ್ರೆ ಅವ್ರು ಕೆಲವು ಸ್ಕೂಟಿಯಿಂದ ಹೋಗ್ತಾರೆ ಮಕ್ಕಳು, ಪಾಪ ಬಿಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಮಕ್ಕಳು ಮನೆಯಿಂದ ತಂದು ಕಾನ್ವೆಂಟ್ಸ್ ಕಟ್ಟಿ 70 ವರ್ಷ ಆಯಿತು. ಆ ಕಾನ್ವೆಂಟ್ ರೋಡ್ ತಂದು ಬಿಡಬೇಕು, ಮಳೆ ಇರ್ತದೆ. 3 ಮಕ್ಕಳು ತಂದು ರೋಡ್ ಬಿಡಬೇಕು. ಆ ಸ್ಕೂಲ್ ಗಾಡಿ ಎಲ್ಲ ಹೋಗ್ತಿದ್ವಿ. ದೊಡ್ಡ ಗಾಡಿ ಕಟ್ಟಡದಲ್ಲಿ ಕಾನ್ವೆಂಟ್ ತರ್ಬೋದು. ಸಮಸ್ಯೆ ಇದೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ, ಕಡೆ ಮಾತಾಡೋದು ಅದ್ರ ಬಗ್ಗೆ. ಏನಂತ ನೀವು ಸ್ವಲ್ಪ ತೆಗೆದು ನಿಂತೇಳಿ ಗೇಟು, ಅದ್ರ ನಂತರ ಸರ್ವೆ ಮಾಡಿ ಅದ್ರ ಬಗ್ಗೆ ಏನಂತ ನೀವು ಗೇಟ್ ಸರಿ ಕಾನೂನು ಇದೆಯಲ್ಲ ಮೇಡಮ್, ಕಾನೂನು ಇದೆ, ಪೊಲೀಸ್ ಇದೆ, ಅದಕ್ಕಾದ ಸಿಬ್ಬಂದಿ ಇದೆ. ಕೇಸ್ ಮಾಡಿ ಅವ್ರ ಮನೆ ಸರಿ ಮೇಡಮ್. ನೀವು ಮೊದಲೇ 1.5 ತಿಂಗಳ ಹಿಂದೆ ಈಗ ನೀವೇನು ಮಾಡ್ತೀರಿ, ಈಗ ನಾವು ಡೈರೆಕ್ಟ್ ಹೇಳ್ಬೋದು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಂತ ಪಬ್ಲಿಕ್ ಅಂದ್ರೆ ನೀವು ನಿಮ್ಮ ಡಿಪಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಂತ ಆಗ್ತದೆ. ಪಬ್ಲಿಕ್ ಏನು ಸಪೋರ್ಟ್ ಅಂದ್ರೆ ಈಗ ನೀವು ಯಥಾಸ್ಥಿತಿ ಹಂಗೆ ಇರಲಿ ಅಂದ್ರೆ 1.5 ತಿಂಗಳಿಂದ 60 ವರ್ಷದಿಂದ
ವರ್ಷದಿಂದ ರಸ್ತೆ ಇರುವುದು 1.5 ತಿಂಗಳಿಂದ ಬ್ಯಾರಿಕೇಡ್ ಹಾಕ್ತಾರಂದ್ರೆ ಈಗ ಒಂದು